ನಾನು ಆಗಲೇ ಹೇಳ್ತಾ ಇದ್ದೆ, ಬಹುಶಃ ಬೆಳಗಾವಿ ರಾಜಕಾರಣಕ್ಕೂ ರಾಜ್ಯ ಸರ್ಕಾರಕ್ಕೂ ಒಂದಲ್ಲ ಒಂದು ರೀತಿಯಂಥ ಸಂಬಂಧ ಇದೆ. ಯಾವಾಗೆಲ್ಲ ಬೆಳಗಾವಿಯಲ್ಲಿ ರಾಜಕೀಯ ಕಂಪನಿಗಳಾಗುತ್ತೋ ಅದೆಲ್ಲವೂ ಕೂಡ ರಾಜ್ಯದ ರಾಜಕೀಯದ ಮೇಲೆ ಪರಿಣಾಮ ಬೀರಿದೆ. ಇನ್ನು ಹೇಳಿ ಕೇಳಿ ಬೆಳಗಾವಿಯ ಸಾಹುಕಾರ ಸತೀಶ್ ಜಾರಕಿಹೊಳಿ ಸೈಲೆಂಟ್ ಕಿಲ್ಲರ್ ಅಂದರೆ ತಪ್ಪಾಗಲ್ಲ. ಯಾಕೆಂದರೆ ರಾಜಕೀಯದಲ್ಲಿ ಜಾಸ್ತಿ ಮಾತಾಡಲ್ಲ, ಆದರೆ ಏನೇನು ಮಾಡಬೇಕೋ ಅದೆಲ್ಲವನ್ನು ಕೂಡ ನೀಟಾಗಿ ಮಾಡ್ತಾರೆ. ಇನ್ನು ಬೆಳಗಾವಿಗೆ ಇತ್ತೀಚೆಗಷ್ಟೇ ಸತೀಶ್ ಜಾರಕಿಹೊಳಿ ಹೋಗಿದ್ರು. ಅಲ್ಲಿ ಹೋದಂಥ ಸಂದರ್ಭದಲ್ಲಿ ಬೇರೆ ರಾಜಕೀಯವನ್ನು, ಪಕ್ಷದ ಒಳಗಿನ ರಾಜಕೀಯ ಇರ್ಬೋದು, ಹನಿ ಟ್ರ್ಯಾಪ್ ಪ್ರಕರಣ ಇರ್ಬೋದು, ಅದರ ಜೊತೆಗೆ ಮುಂದೆ ಮುಖ್ಯಮಂತ್ರಿ ಚುನಾವಣೆ ವಿಚಾರ, ಇದೆಲ್ಲದರ ಬಗ್ಗೆ ಮಾತನಾಡಿದ್ದಾರೆ. ಹೀಗಾಗಿ ಸತೀಶ್ ಅವರ ಈ ಸೈಲೆಂಟ್ ಗೇಮ್ನ ಆಟ ಹೇಗಿದೆ, ದೆಹಲಿಯ ಡೆವಲಪ್ಮೆಂಟ್ ಏನಾಗ್ತಾ ಇದೆ ನೋಡ್ಕೊಂಬೋಣ ಈ ಸ್ಟೋರಿಯಲ್ಲಿ. ವೇಟಿಂಗ್ ಈಗ ರೈಲ್ವೆದಾಗ RAC ಎತ್ತು ಕೊಡ್ತಲ್ಲ, ಇಲ್ಲೇ ವೇಟಿಂಗ್ನಾಗ ಲಿಸ್ಟ್ ಆಗದೆ, ವೇಟಿಂಗ್ನಾಗ ಕಾಯ್ತಾ ಇದೆ. ದಿವಸ ಹನಿ ಟ್ರ್ಯಾಪ್ ಅನ್ನೋ ಬದಲೇ ಇಲ್ಲ, ಕ್ಲೋಸ್ ಅಂದ್ರೆ ಒಂದ್ಸಾರಿ ಮಂಗಳಾರತಿ ಆಡಿ. ರಾಹುಲ್ ಗಾಂಧಿ ಅವರು ಮಲ್ಲಿಕಾರ್ಜುನ ಖರ್ಗೆ ಸಾಹೇಬರು ಜಿಲ್ಲಾ ಅಧ್ಯಕ್ಷರಿಗೆ ಒಂದು ಪ್ರೋಗ್ರಾಮ್ ಕೊಟ್ಟಿದ್ದಾರೆ. ಪಾರ್ಟಿ ಸರ್ಕಾರಕ್ಕಿಂತ ದೊಡ್ಡದು. ಕಳೆದ ಒಂದು ವಾರದಿಂದ ಸಚಿವರ ಮೇಲಿನ ಹನಿ ಟ್ರ್ಯಾಪ್ ಸುದ್ದಿಯೇ ರಾಜ್ಯದಲ್ಲಿ ಭಾರಿ ಗದ್ದಲ ಎಬ್ಬಿಸಿದೆ. ಆದರೆ ಬೆಂಗಳೂರಲ್ಲಿ ರಾಜ್ಯದಲ್ಲಿ ಚರ್ಚೆಯಲ್ಲಿದ್ದ ಹನಿ ಟ್ರ್ಯಾಪ್ ಪ್ರಕರಣ ಹೈಕಮಾಂಡ್ ಮಟ್ಟದಲ್ಲಿ ಸದ್ದು ಮಾಡಿದೆ. 4 ದಿನಗಳ ಕಾಲ ದೆಹಲಿಯಲ್ಲೇ ಠಿಕಾಣಿ ಹೂಡಿದ ಸತೀಶ್ ಜಾರಕಿಹೊಳಿ ಬೆಂಗಳೂರಿಗೆ ವಾಪಸ್ಸಾಗಿದ್ದಾರೆ. ಹನಿ ಟ್ರ್ಯಾಪ್ ವಿಚಾರದಲ್ಲಿ ಹೈಕಮಾಂಡ್ ಭೇಟಿಗೆ ಹೋಗಿದ್ರು. ಪಕ್ಷದಲ್ಲಿ ಯಾರಿಗೆ ಸಂದೇಶ ಕೊಡಬೇಕೋ ಅದನ್ನ ಹೈಕಮಾಂಡ್ಗೆ ಮುಟ್ಟಿಸಿದ್ದಾರೆ. ಕಳೆದ 4 ದಿನಗಳ ಸತೀಶ್ ಜಾರಕಿಹೊಳಿ ದೆಹಲಿ ಭೇಟಿ ಸಾಕಷ್ಟು ಲೆಕ್ಕಾಚಾರಕ್ಕೆ ಕಾರಣವಾಗಿದೆ. ಹನಿ ಟ್ರ್ಯಾಪ್ ವಿಚಾರದಲ್ಲಿ ಸಚಿವ ರಾಜಣ್ಣ ಬೆಂಬಲಕ್ಕೆ ನಿಂತು ಸತೀಶ್ ಜಾರಕಿಹೊಳಿ ಕಾನೂನು ಹೋರಾಟ ಮಾಡ್ತಿದ್ದಾರೆ. ಹೈಕಮಾಂಡ್ ಮುಂದೆ ಹನಿ ಟ್ರ್ಯಾಪ್ ವಿಚಾರ ಗಮನಕ್ಕೆ ತರುವುದರ ಜೊತೆಗೆ ಕೆಪಿಸಿಸಿ ಅಧ್ಯಕ್ಷ ಸ್ಥಾನದ ಬಗ್ಗೆಯೂ ಚರ್ಚೆ ಮಾಡಿದ್ದಾರಂತೆ. ತಮ್ಮ ರಾಜಕೀಯ ಉದ್ದೇಶ ಏನಿತ್ತು ಅದನ್ನು ಯಶಸ್ವಿಯಾಗಿ ಮುಟ್ಟಿಸಿ ಬಂದಿದ್ದಾರೆ. ವೇಟಿಂಗ್ ಈಗ ರೈಲ್ವೆದಾಗ RAC ಎತ್ತು ಕೊಡ್ತಲ್ಲ, RAC ಎತ್ತೊಂದು ಟಿಕೆಟ್ ಕೊಡ್ತಾರೆ ಅವರು. ಯಾಕಂದ್ರೆ ರಿಸರ್ವೇಷನ್ ಅಗೇನ್ಸ್ಟ್ ಕ್ಯಾನ್ಸಲೇಷನ್, ಅದು ಅಂದ್ರೆ ಕ್ಯಾನ್ಸಲ್ ಆದಾಗ ಅದು ರಿಸರ್ವ್ ಆಗ್ತೈತೆ. ಹಂಗೆ ಯಾರ ಬರ್ದಿಲ್ಲ ಅಂದ್ರೆ ಚಾನ್ಸ್ ಸಿಗ್ಬೋದು. ಹಂಗೆ RAC ಇದ್ದಂಗೆ ಅದೀವಿ ನಾವೆಲ್ಲ. ನಾವು ಕಾಂಗ್ರೆಸ್ನಲ್ಲೇ ನಮ್ಮ ಭವಿಷ್ಯ ಓವರ್ಲೋಡೆಡ್ ಇದ್ರೂ ಭವಿಷ್ಯ ಇಲ್ಲೇ ಇದೆ. ನಾವು ಅಧ್ಯಕ್ಷರು ಇಲ್ಲೇ ಆಗಬೇಕು, ಮುಖ್ಯಮಂತ್ರಿ ಇಲ್ಲೇ ಆಗಬೇಕು, ಅದು ಬೇರೆ ಪ್ರಶ್ನೆ ಬರೋದು. ಹಿಂಗಾಗಿ ಬೇರೆ ಅವ್ರ ಸಪೋರ್ಟ್ ಕೇಳೋದ, ಇಲ್ಲೇ ವೇಟಿಂಗ್ನಾಗ ಲಿಸ್ಟ್ನಾಗದಿ, ವೇಟಿಂಗ್ನಾಗ ಕಾಯ್ತಾ ಇದೀವಿ. ಪಕ್ಷದಲ್ಲಿ ಆಗಿರುವ ಹನಿ ಟ್ರ್ಯಾಪ್ ಬೆಳವಣಿಗೆಗಳ ಸಮೇತ ಹೈಕಮಾಂಡ್ ಗಮನಕ್ಕೆ ಸಚಿವ ಸತೀಶ್ ಜಾರಕಿಹೊಳಿ ತಂದಿದ್ದಾರೆ. ಅಷ್ಟೇ ಅಲ್ಲ, ಇದೇ ತರಹದ ಘಟನೆಗಳು ಪಕ್ಷದಲ್ಲಿ ಮುಂದುವರೆದರೆ ಪಕ್ಷಕ್ಕೆ ಡ್ಯಾಮೇಜ್ ಎಷ್ಟಾಗಬಹುದು ಎಂಬುದನ್ನು ನಾಯಕರಿಗೆ ಮನವರಿಕೆ ಮಾಡಿಕೊಟ್ಟಿದ್ದಾರೆ. ಇದರ ಜೊತೆಗೆ ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷರ ನೇಮಕ, ಪದಾಧಿಕಾರಿಗಳ ನೇಮಕ ಎಲ್ಲವೂ ವಿಳಂಬವಾಗುತ್ತಿರುವ ಬಗ್ಗೆ ಸತೀಶ್ ಜಾರಕಿಹೊಳಿ ಹೈಕಮಾಂಡ್ ನಾಯಕರ ಗಮನಕ್ಕೆ ತಂದಿದ್ದಾರೆ. ಅದರ ಅಗತ್ಯತೆ ಕುರಿತು ಮನವರಿಕೆ ಮಾಡಿಕೊಡುವ ಪ್ರಯತ್ನ ಮಾಡಿರುವ ಇನ್ಸೈಡ್ ಮಾಹಿತಿ ಸಿಕ್ಕಿದೆ. ನನಗೂ ಸಿಕ್ಕಿಲ್ಲ, ಇವತ್ತು ಸಿಕ್ಕಾಗ ನೋಡ್ತೀನಿ ಏನು ಅವ್ರದ್ದು ಕೊಡ್ತಾರಾ ಇಲ್ಲ. ಅದಕ್ಕೆ ಮತ್ತೆ ಇತ್ತೀಚೆಗೆ ಆಡಿ ಕ್ಲೋಸ್ ಮಾಡೋದು ಬೆಟ್ರ್. ಅದು ಮತ್ತೆ ದಿವಸ ಹನಿ ಟ್ರ್ಯಾಪ್ ಅನ್ನೋ ಬದಲೇ ಇಲ್ಲ, ಕ್ಲೋಸ್ ಅಂದರೆ ಒಂದ್ಸಾರಿ ಮಂಗಳಾರತಿ ಆಡಿ. ಅದೇ ನನಗೆ ಗೊತ್ತಿಲ್ಲ, ಯಾರು ಅವ್ರಿಗೆ ಪಾರಾಯಣ ಮಾಡಿದ್ರೆ ಯಾರಿಲ್ಲ. ದೆಹಲಿಯಲ್ಲಿ ಕುಮಾರಸ್ವಾಮಿಯನ್ನ ಸಚಿವ ಸತೀಶ್ ಜಾರಕಿಹೊಳಿ ಭೇಟಿಯಾಗಿರೋದು ಭಾರಿ ಚರ್ಚೆಗೆ ಕಾರಣವಾಗಿದೆ. ಹಾಗಂತ ಸಚಿವ ಸತೀಶ್ ಜಾರಕಿಹೊಳಿ ಪಕ್ಷ ಬಿಡ್ತಾರೆ ಅಂತ ಅಲ್ಲ. ಇಬ್ಬರ ಭೇಟಿಯ ಬಗ್ಗೆ ಸಚಿವ ಸತೀಶ್ ಜಾರಕಿಹೊಳಿ ಬಾಯಲ್ಲೇ ನೀವು ಕೇಳಿಬಿಡಿ. ಅದು ಅಧಿಕೃತ ಅಲ್ಲ, ಆಕಸ್ಮಿಕ. ಅದು ಪಾರ್ಲಿಮೆಂಟ್ನಲ್ಲಿ ಜೋಶಿ ಅವರ ಕಚೇರಿಗೆ ಹೋಗೋ ಮಧ್ಯದಲ್ಲಿ ಇವ್ರ ಕಚೇರಿ ಇತ್ತು. ನಾವು ಹೋಗ್ತಾ ಇದ್ದೀವಿ, ದೇವೇಗೌಡರು ಇದ್ದಾರೆ ಒಳಗಡೆ ಅಂತಂದಾಗ ಸ್ವಾಭಾವಿಕವಾಗಿ ರಾಜಕಾರಣಿ, ಹಿರಿಯ ರಾಜಕಾರಣಿ, ಹಳೆಯ ಸಂಬಂಧ ಹೋಗೋಣ ಅಂತ ಒಳಗೆ ಹೋದ್ವಿ, ಭೇಟಿಯಾದ್ವಿ. ಅಲ್ಲಿ ಒಳಗಡೆ ಹೋದಾಗ ಅವರೆಲ್ಲ ರೇವಣ್ಣ ಅವರೆಲ್ಲ ಇದ್ರು. ಅವರು ಗಡ್ಕರಿ ಅವ್ರ ಹತ್ರ ಹೋಗ್ತಾ ಇದ್ರು, ಅವರು ಟೈಮ್ ತಂದರು. ಅದಕ್ಕಿಂತ ಹಿಂದಿನ ದಿವಸ ನಮ್ದು ಗಡ್ಕರಿ ಅವ್ರ ಜೊತೆ ಸಭೆ ಆಗಿತ್ತು. ಇನ್ನು ಸತೀಶ್ ದೆಹಲಿಯಲ್ಲಿ ಇದ್ದು ನಾಯಕರನ್ನ ಭೇಟಿ ಮಾಡಿ ಬೆಂಗಳೂರಿಗೆ ವಾಪಸ್ ಆಗ್ತಿದ್ರೆ ಆತ DK ಶಿವಕುಮಾರ್ ಕೂಡ ದೆಹಲಿಯಲ್ಲಿ ಮತ್ತೊಂದು ಹಂತದ ತಂತ್ರಗಾರಿಕೆ ಮಾಡಿದ್ದಾರೆ. ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷರ ಸಭೆಯಲ್ಲಿ ಭಾಗವಹಿಸಿದ್ದ ಬಳಿಕ ಇಂದು ಪ್ರತ್ಯೇಕವಾಗಿ ರಾಜ್ಯದ ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷರನ್ನ ಮಲ್ಲಿಕಾರ್ಜುನ್ ಖರ್ಗೆ ಅವರಿಗೆ ಭೇಟಿ ಮಾಡಿಸಿ ಎಲ್ಲರನ್ನ ವಿಶ್ವಾಸಕ್ಕೆ ಪಡೆಯುವ ಯತ್ನ DK ಶಿವಕುಮಾರ್ ಕಡೆಯಿಂದ ಆಗಿದೆ. ಒಂದು ಕಡೆ ಹನಿ ಟ್ರ್ಯಾಪ್ನಿಂದ ರಾಜ್ಯ ಕಾಂಗ್ರೆಸ್ ಮುಜುಗರಕ್ಕೀಡಾಗಿದ್ರೆ, ಮತ್ತೊಂದೆಡೆ DK ಶಿವಕುಮಾರ್ ಸಂವಿಧಾನದ ಬದಲಾವಣೆ ಬಗ್ಗೆ ಆಡಿದ್ದ ಮಾತು ರಾಷ್ಟ್ರೀಯ ಮಟ್ಟದಲ್ಲಿ ಕಾಂಗ್ರೆಸ್ಗೆ ಮುಜುಗರ ಉಂಟು ಮಾಡಿತ್ತು. ಈ ಬಗ್ಗೆಯೂ ಕೂಡ DK ಶಿವಕುಮಾರ್ ಹೈಕಮಾಂಡ್ ನಾಯಕರಿಗೆ ವರದಿ ನೀಡಿದರು. ವರದಿ ಬಳಿಕ ಮುಖಾಮುಖಿಯಾಗಿ KC ವೇಣುಗೋಪಾಲ್ ಹಾಗೂ ಮಲ್ಲಿಕಾರ್ಜುನ್ ಖರ್ಗೆ ಅವರನ್ನ DKಶಿ ಭೇಟಿ ಮಾಡಿದ್ದು ಮಹತ್ವ ಪಡೆದುಕೊಂಡಿದೆ. ನಿನ್ನೆ ರಾಹುಲ್ ಗಾಂಧಿ ಅವರು ಮಲ್ಲಿಕಾರ್ಜುನ ಖರ್ಗೆ ಸಾಹೇಬರು ಜನರಲ್ ಸೆಕ್ರೆಟರಿ ಎಲ್ಲ ಸೇರಿ ಎಲ್ಲ ಜಿಲ್ಲಾ ಅಧ್ಯಕ್ಷಗಳನ್ನೆಲ್ಲ ಕರೆಸಿದ್ರು. ಜಿಲ್ಲಾ ಅಧ್ಯಕ್ಷಗಳಿಗೆ ಒಂದು ಪ್ರೋಗ್ರಾಮ್ ಕೊಟ್ಟಿದ್ದಾರೆ. ಪಾರ್ಟಿ
ಸರ್ಕಾರಕ್ಕಿಂತ ದೊಡ್ಡದು, ಪಕ್ಷನೇ ಬಹಳ ಮುಖ್ಯ ಅನ್ನೋದನ್ನು ಒಂದು ಸಂದೇಶವನ್ನ ನಮ್ಮನ್ನು ಕುಂಡಿಸ್ಕೊಂಡು ಎಲ್ಲ ನೇರವಾಗಿ ಅವರೇ ಜಿಲ್ಲಾಧ್ಯಕ್ಷಗಳಿಗೆ ಯಾರು ಕರೆಸಬೇಕು ಅಂತ ಪ್ರತಿ ರಾಜ್ಯದಲ್ಲೂ ಕೂಡ ಅವರು ಚರ್ಚೆ ಮಾಡಿದ್ದಾರೆ. ಪಕ್ಷ ಕಟ್ಟಲಿಕ್ಕೆ ಒಂದು ಹೊಸ ಪ್ರಯೋಗನ ನಮ್ಮ ಇಡೀ ದೇಶದಲ್ಲಿ ರಾಹುಲ್ ಗಾಂಧಿ 3 ಗಂಟೆ ಕೂತಿದ್ರು, ಅವರೇನೆ 3 ಗಂಟೆ ಕೂತ್ಕೊಂಡು ಮಾಡಿದ್ದಾರೆ. ಇನ್ನ 2-3 ಮೀಟಿಂಗ್ ಈ ತರ ಮಾಡ್ತಾ ಇದ್ದಾರೆ ಅವರು. ಸಚಿವ KN ರಾಜಣ್ಣ ಹನಿ ಟ್ರಾಪ್ ವಿಚಾರವನ್ನ ಸದನದ ಒಳಗೆ ಪ್ರಸ್ತಾಪ ಮಾಡಿದಾಗ ಅದರ ಇಂಟೆನ್ಸಿಟಿ ಬೇರೆಯದೇ ಇತ್ತು. ಆದ್ರೆ ಯಾವಾಗ ರಾಜಣ್ಣ ದೂರು ಕೊಡುವುದನ್ನ ವಿಳಂಬ ಮಾಡಿದ್ರೋ ಹನಿ ಟ್ರಾಪ್ನ ಮುಜುಗರದ ತೀವ್ರತೆ ಸ್ವಲ್ಪ ಮಟ್ಟಿಗೆ ಕಡಿಮೆಯಾಗಿದೆ. ಆದ್ರೆ ಕಾಂಗ್ರೆಸ್ ಪಕ್ಷದ ಒಳಗೆ ಈ ಗುದ್ದಾಟ ಮಾತ್ರ ಇನ್ನೂ ನಿಂತಿಲ್ಲ. ಈ ಹಂತದಲ್ಲಿ ದೆಹಲಿ ಮಟ್ಟದಲ್ಲೂ ಕೂಡ ನಡೆಯುತ್ತಿರುವ ಒಂದಷ್ಟು ಚರ್ಚೆಗಳು ಮುಂದಿನ ದಿನಗಳಲ್ಲಿ ಸುನಾಮಿಯೊಂದರ ಮುನ್ಸೂಚನೆ ಎಂಬ ಅನುಮಾನ ಹುಟ್ಟಿಸಿದೆ. ಪ್ರಸನ್ನ ಗಾಂವ್ಕರ್, TV9 ಬೆಂಗಳೂರು.